ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಬಂಗಾರ ಸಾಗಾಟ ಮಾಡ್ತಾ ಇರುವಂತಹ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಬಂಗಾರ ಸಾಗಾಟ ಮಾಡಲಾಗ್ತಾ ಇತ್ತು. ಇದೀಗ ಅದು ಪತ್ತೆಯಾಗಿರುವಂತದ್ದು. ಖಾಸಗಿ ಬಸ್ನಲ್ಲಿ ಅಕ್ರಮ ಹಣ ಬಂಗಾರ ಸಾಗಾಟ ಮಾಡಲಾಗ್ತಾ ಇತ್ತು. ಬರೋಬ್ಬರಿ 49 ಲಕ್ಷ ಹಣ ಹಾಗೂ 401.4 ಗ್ರಾಂ ಚಿನ್ನದ ಬಳೆ ಪತ್ತೆಯಾಗಿದೆ. ಬಸ್ನಿಂದ ಇಳಿದು ಆಟೋದಲ್ಲಿ ತೆರಳುತ್ತಾ ಇದ್ದ ವೇಳೆ ವ್ಯಕ್ತಿ ಲಾಕ್ ಆಗಿರುವಂತದ್ದು. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದ ಬಸ್. ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ಆ ಬಸ್ ತೆರಳುತ್ತಾ ಇತ್ತು. ಭಟ್ಕಳ ಶಹರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಅಕ್ರಮವಾಗಿ ಹಣ ಬಂಗಾರ ಸಾಗಾಟ ಮಾಡಲಾಗ್ತಾ ಇತ್ತು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ 49 ಲಕ್ಷ ಹಣ, ಸುಮಾರು 401 ಗ್ರಾಂ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಇದೀಗ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದಂತಹ ವ್ಯಕ್ತಿ ಇದೀಗ ಲಾಕ್ ಆಗಿದ್ದಾರೆ. ಆಟೋದಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವ್ಯಕ್ತಿ ಲಾಕ್ ಆಗಿರುವಂತದ್ದು. ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಪೊಲೀಸರು. ಖಾಸಗಿ ಬಸ್ನಲ್ಲಿ ಅಕ್ರಮವಾಗಿ ಹಣ ಬಂಗಾರವನ್ನ ಸಾಗಾಟ ಮಾಡ್ತಾ ಇದ್ದ ಆರೋಪಿ ಬಸ್ನಲ್ಲಿ ಇಳಿದು ಆಟೋದಲ್ಲಿ ಹೋಗ್ತಾ ಇದ್ದಾಗ ಲಾಕ್ ಆಗಿದ್ದಾರೆ. ಭಟ್ಕಳ ಮಾರ್ಗವಾಗಿ ಮಂಗಳೂರಿಗೆ ತೆರಳುತ್ತಾ ಇದ್ದ ಬಸ್, ಮುಂಬೈನಿಂದ ಭಟ್ಕಳ ಮಾರ್ಗವಾಗಿ ತೆರಳುತ್ತಿದ್ದ ಬಸ್. ಭಟ್ಕಳ ಶಹರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ವ್ಯಕ್ತಿಯನ್ನ ಬಂಧಿಸಿರುವಂತಹ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಹಣದ ಮೂಲ ಯಾವುದು, ಚಿನ್ನ ಎಲ್ಲಿಂದ ಬಂತು, ಇವೆಲ್ಲವನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಭಟ್ಕಳ ಪೊಲೀಸರಿಂದ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಓರ್ವನನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ. ಅದು ಖಾಸಗಿ ಬಸ್ನಲ್ಲಿ ಅಷ್ಟು ಹಣ ಒಡವೆ ತಗೊಂಡು, ಅದು ಯಾವ ಹಣ, ಯಾರದ್ದು ಒಡವೆ, ಇದೆಲ್ಲದರ ಮೂಲವನ್ನ ಪೊಲೀಸರು ಕಂಡುಹಿಡಿತಾರೆ ತನಿಖೆಯಲ್ಲಿ. ಖಾಸಗಿ ಬಸ್ನಲ್ಲಿ ಅಕ್ರಮ ಹಣ ಬಂಗಾರ ಸಾಗಾಟ, 49 ಲಕ್ಷ ಹಣ ಅಂದ್ರೆ ಸುಮ್ಮನೆನಾ? 401 ಗ್ರಾಂ ಚಿನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ. ಆಟೋದಲ್ಲಿ ತೆರಳುತ್ತಾ ಇದ್ದ ವೇಳೆ ವ್ಯಕ್ತಿ ಲಾಕ್ ಆಗಿದ್ದಾರೆ. ಪೊಲೀಸರು ಕೂಡ ತನಿಖೆ ಕೈಗೊಳ್ತಾ ಇದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ಭಟ್ಕಳ ಶಹರ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದು ಆರೋಪಿಯಿಂದ ವಿಚಾರಣೆ ಕೈಗೊಂಡಿದ್ದಾರೆ.